36 ಅಂದ ಕೇಳೋನ್ಗೆ. ಈಗ ಎಷ್ಟು ಹೇಳಿ ಮಚ್ಚ ಹೇಳಿದ್ 9. 9 ಕೇಳ್ಬಿಡು ಅವ್ನಿಗೆ. 9 ಅಲ್ಲ ಅಂದ್ರೆ 3 ಸೆಟ್ ಕೊಡಿಸ್ತೇನೆ ನನಗೆ. ಓಕೆ ಖಂಡಿತ ಮಚ್ಚ ಫ್ರೀ ಆಫ್ ಕಾಸ್ಟ್. ಬೋರ್ಡ್ ಅಂತಾರ ಡಾಕ್ ಆಡ್ಸಲ್ಲ ಏನಂತ ಲಕ್ಕ ನೀನು. ಅದು ಪಕ್ಕ ಮಚ್ಚ ನಿಂಗೆ ಗೊತ್ತಿರೋ ವಿಷಯ ತಾನೆ. ಬಾ ಹೋಗೋಣ ಸೋಮವಾರ ಹೋಗೋಣ. ಸೋಮವಾರ ಏನೋ ಇವಾಗಲೇ ಹೋಗೋಣ. ನಮ್ಮ ಸೋಮವಾರ ತೆಗಿಲೇಬೇಕು ಅಂಗಡಿ. ಯಾವ ಅಂಗಡಿ ತೆಗಿಯಲ್ಲ ಅಂತ ಹೇಳ್ತಾನೆ, ತೆಗಿಲೇಬೇಕು. ನಮ್ಗೆ ಹೇಳು ಯೋಗೇಶ್ ರಾವ್ ಹೇಳ್ದ ಅಂತ, ಯೋಗೇಶ್ ಹೇಳ್ದ ಅಂತ ಹೇಳು ಸಾಕು. ನಮ್ಮನ್ನು ತೆಗಿಲೇಬೇಕು ಅಂಗಡಿ. ಮದುವೆ ಹೇಳಕ್ ಹೋಗ್ಬಿಟ್ಟಿಯ ಅಂಗಡಿನ ಮುಚ್ಕೊಂಡ್ಬಿಡ್ತಾನ. ಯಾರ ಹೇಳಿದ್ರೆ ಮದುವೆ ಹೇಳಿ. ಯಾರು ಮದುವೆ? ಸೋಡಮ್ಮ ಬಳ. ಅವನ್ ಯಾರೋ ನಿಮ್ಮ ಮಚ್ಚ, ನಿಮ್ಮ ಬಾಸು. ಎಲ್ಲಪ್ಪ ಇನ್ನ ರೈಸ್ ಐತೆ ತಿಗಾಮ್ಸ್ಕೊಂಡಿರು. ಆನ್ ಆಯ್ತೇನೋ? ಆನ್ ಆಯ್ತು. ತಗೋ ಮಚ್ಚ ನಿಂಗಿಲ್ದೆ. ನೀರಾ ನಮಗೆ ಬಿಟ್ರೆ KRS ಡ್ಯಾಮೇಜ್ ಕಟ್ಸ್ಬಿಡೋಣ. ಅದು ಕಟ್ಸಾಯ್ತು. ಇನ್ನೊಂದು ಕಣ ಸೆಕೆಂಡ್ KRS ಅಲ್ಲ. ಹೌದಾ? ಹುಟ್ಟಿದ ವಿಶ್ವೇಶ್ವರ ಮುದ್ದೇನಹಳ್ಳಿಲಿ, ಅದು ಚಿಕ್ಕಮಂಗ್ಳೂರು, ಚಿಕ್ಕಬಳ್ಳಾಪುರ ಗೊತ್ತಾ? ಸಾರಿ ಮಿಸ್ಟೇಕ್. ಚಿಕ್ಕಬಳ್ಳಾಪುರ ಹುಟ್ಟಿದೆ ವಿಶ್ವೇಶ್ವರ ಚಿಕ್ಕಬಳ್ಳಾಪುರ. ತಿನ್ನೋಣ ಬಿಡೋ ಮಚ್ಚ, ಇನ್ನ ಟೈಮಿಗೆ. ಟೈಮಿಗೆ ಗೊತ್ತು ನಿಂಗೆ ಮದುವೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ಯಾ. ಮದುವೆ ಅಂದ್ರೆ ಸಂಜೆ ತನಕ ಇರುತ್ತೆ. ಯಾಕೆ ಟೆನ್ಷನ್ ಅಂತ. ಫಸ್ಟ್ ನೈಟ್ ಅವ್ರಿಗೆ ಎದ್ಬಿಟ್ಟು ಆಮೇಲೆ ಇಲ್ಲೇ ಫಸ್ಟ್ ನೈಟ್ ಅಮ್ಮನ ಎಂಡಕ್ಕೆ ಹೋಗ್ತೀನಿ ನಾನು. ನಿಮ್ಮನೇಲಿ ಹಂಗೆ ಅಂದ್ಕೊಂಡ್ಬಿಟ್ಟಾರ. ಲೇಟ್ ಆಯ್ತಲ್ಲ. ನಮ್ಮನೆ ಗೊತ್ತು ಬಿಡು. ಅಂತ ರೆಡ್ ಬುಲ್ ಏನು ದಮ್ಮೆ ಬಿಟ್ಬಿಟ್ಟಿದ್ದೀನಿ ಅಂತ ಗೊತ್ತಾಗೋಯ್ತು ಅವ್ರಿಗೆ. ನಾನು ಹೇಳ್ಬಿಟ್ಟೆ 1.5 ತಿಂಗಳಾಯ್ತು ದಮ್ ಬಿಟ್ಟು ಅಂತ. ಬಿಡ ಒಳ್ಳೆ ಕೆಲಸ ಮಾಡ್ದಂತೆ. ದಮ್ ಬಿಟ್ಟು ಒಳ್ಳೆ ಕೆಲಸ ಮಾಡ್ದೆ. ಇವತ್ತಷ್ಟೇ ಸೋಮವಾರದಿಂದ ಶನಿವಾರ ತನಕ ಯಾರು ಸಿಕ್ಕಿದ್ರೆ ಮಾತ್ರ 2 ಪಫ್. ಅದು ಬಿಟ್ಟು ಒಂದು ದಮ್ಮು ನಮ್ಮನ್ನ ಕಾಂಡಿಮೆಂಟ್ಸ್ ಕಡೆನೇ ತಡೆ ಹಾಕಲ್ಲ. ಆಗಾರು ಬರೀ ಪಪ್ಸ್ ತಿಂತಾನೆ, ಕೇಕ್ ತಿಂತಾನೆ ಅಷ್ಟೇ. ಚಾಕ್ಲೇಟ್ ಕಡೆ ಒಂದು ಕಾಫಿ ಮತ್ತೆ ಚಿಪ್ಸ್ ಕಾಫಿ ಟೀ ಅಷ್ಟು ಬಿಟ್ಟರೆ ಒಂದು ದಮ್ಮು ಬಿಟ್ಟರೆ ಮತ್ತೆ ಹ್ಯಾಪಿಡೆಂಟ್ ಬರುತ್ತಾ. ಹ್ಯಾಪಿಡೆಂಟ್ ಅಂತ ಆಗ್ಬಿಟ್ರೆ ಇನ್ನೇನೇನು ಮಾಡಿಸಲ್ಲ. ಅದೇ ನಿಜ ಮಾತು. ನಾವು ಬಿಡ್ಲಾಕ್ ತಗೊಳ ಮತ್ತೆ ಕೊಡೋಂತರ. ಅದು ನಿಜ. ಇರೋ ನಿಜ ಹೇಳ್ಬಿಡ್ತೀನಿ. ಅದು ನಿಜ. ತಳ ಅನ್ಸ್ಕೊಳ ಮಗ. ಈಗ ಇಲ್ದಿರೋದನ್ನ ಅನ್ಸ್ಕೊಳ. ನಿನ್ನ ಅಕ್ಕನ ಹಾಕ್ಯ ನಿನ್ ವಿಡಿಯೋ ಶಾಟ ತೆರಿತಾ ಇದೆಯಾ ಅಲ್ಲಿ? ಯಾರಲ್ಲ ಅವ್ನು ಮೊಬೈಲ್ ಹಿಡ್ಕೊಂಡು ಕೂತೀನಿ.